ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಹರಿಯೇ ಎನ್ನನೆ ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹೋ ಮಾರನಯ್ಯ ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹೋ ಮಾರನಯ್ಯ ಹರಿಯನ್ನನೆ ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಜೀವವೊಂದು ನಾಮ ಹಲವು ಎಂಬೆ ಚಿತ್ರ ನಾಟಕ ಜೀವವೊಂದು ನಾಮ ಹಲವು ಎಂಬೆ ಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯಲು ದೇವ ನಿನ್ನ ನೇಮಕ
ದೀನದಯಾಳಿದೆ. ವೀರ ಪರಾಕ್ರಮಿಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಮಡಿಗಟ್ಟಲಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲಿರುವೆ ತಂದೆ? ಕಣ್ಣೀರ ಕರೆಯುತ್ತಿರುವ ಕೋಂತೆ ಪಾಂಡವರ ಪಟ್ಟ ಮಹಿಷಿ ಮಹೋನ್ಮಣಿ ವಾಸುದೇವನ ಆಸರೆಯ ಮಗಿರಲು ಬಂದುದೌದೇ ಕೊರದೆ ಪರಮಹೇತ್ರಮದಿ ಪರಿಹರಿಸದಿರ್ಪನೆ ಸಾಕು ಮಾಡಿ ಸ್ವಾಮಿ. ಏನಾಯಿತು? ಈ ರೀತಿ ಮೌನವಾಗಿರುವೆಯಲ್ಲ, ಕಾರಣವೇನು? ಆಹಾ, ನಿಮ್ಮಂತಹ ಪತಿಗಳಿದ್ದ ಮೇಲೆ ಮೌನ ದುಃಖವಲ್ಲದೆ ಮತ್ತಿನ್ನೇನು? ದೇವಿ, ಸಾಕಿನಲ್ಲಿ ಸೀನಿನ ಬಿಲ್ಲುಡುಗಳನ್ನು ಹಿಂದಿನ 20 ಪರಪರಗಳನ್ನು ಪರಿಹರಿಸಿ ಕಾಪಾಡಿದವರು ಯಾರು? ಹೇ ಪ್ರಚಂಡ ಜೀವನಲ್ಲವೇ ನರದಾಸ ಮೊದಲಲ್ಲಿ ಹಗ್ಗಜ ವಿರುದ್ಧವಾಗಿ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆ. ಪಾಂಚಾಲಿ ಚಲಿಸುತ್ತಿರುವ ಸೂರ್ಯಚಂದ್ರಾದಿಗಳು ಮುಂದಾದರೂ ಸರಿ, ಸಪ್ತ ಸಾಗರವೇ ಏಕಕಾಲದಲ್ಲಿ ಬಂದು ಹೋದರೂ ಸರಿ, ಆ ತ್ರಿಮೂರ್ತಿಗಳ ಈ ಪ್ರತಿಕಕ್ಷಿಯಾಗಿ ನಿಂತರೂ ಸರಿ, ಆ ದುರುಳ ಕೌರವರ ಶತ್ರುನ ಮುಂಡಗಳನ್ನು ರಣಗೆ ಉರುಳಿಸಿ ಹೀನ ನಗರೆಯಿಂದ ನನ್ನ ಪ್ರತಿಜ್ಞೆ ನೆರವೇರಿಸಿಕೊಂಡು ಬರೆದು ಬರೆದು ನಾನು ಬಂಡ ಬಗನ ಕೊಂದ ಪ್ರಚಂಡ ಭೀಮನೇ ಅಲ್ಲ. ಸ್ವಾಮಿ, ನೀವೆಷ್ಟೇ ಆದರೂ ನಮ್ಮ ಮಲ್ಲರ ಮಲ್ಲ ಜಗದೇಕ ಮಲ್ಲನಲ್ಲವೇ?
ಹೊಗಳಿಕೆ ಮಾತುಗಳನ್ನು ಹಿಂದೆ ನಿನಗೊದಗಿದೆ ಎಂದು ನಾನು ಸಮರಾಂಗಣ ಮಧ್ಯದಲ್ಲಿ ಹೋರಾಡಿ ಆ ದುರ್ಮದಾನ ದುರ್ಯೋಧನ ರಾಜ ಕಿರೀಟವನ್ನು ಹೇಗೆ ನನ್ನ ಬಲಗಾಯಿಂದ ಅವನ ತಲೆಯನ್ನು ಈ ಜನ್ನಗದೆಯಿಂದ ನುಚ್ಚು ನೂರು ಮಾಡಿದನು. ಅಂದು ನನ್ನನ್ನು ಮಗಳದೆಯಂತೆ ಅಲ್ಲಿಯವರೆಗೂ ಹೇಗಿನ ಹೊಗಳಿಕೆ ಮಾತುಗಳು ಅನಾವಶ್ಯಕ. ಓಹೋ ಅರ್ಜುನ, ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ದೇವಿ, ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಆ ದುರ್ಯೋಧನನ ಮಾತಿಗೆ ಮಾತುಗೈಸಿ ಗ್ರಹಗೈಸಿ ನಕ್ಕನೆಲ್ಲ ಸೂತ ಕರ್ಣ. ಅವನ ಶಿರಸನ್ನು ಛೇದಿಸುವುದಾಗಿ ಮಾಡಿದ ಶಪಥವನ್ನು ಮರೆತೆಯ? ಇಂತಹ ಗಂಡದೆಯ ಗಂಡಂದಿರು ನಿನಗಿರುವಾಗ ನೀನೇಕೆ ವ್ಯಥಪಡುವೆ? ಶಾಂತಳಾಗು ದೇವಿ, ಶಾಂತಳಾಗು. ಸಹೋದರರೇ, ನಿಮ್ಮಗಳ ಸಹಾಯ ಸಹಕಾರದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯ ಆ ದುರ್ಯೋಧನು ಯುದ್ಧದಿಂದಲೇ ಪಡೆಯಬೇಕೆಂದು ಹೇಳಿದ ಮೇಲೆ ಯುದ್ಧದ ಸುದ್ದಿಯು ನನಗೊಪ್ಪದು. ಇದಕ್ಕೆ ನಿಮ್ಮಗಳ ಅಭಿಮತ? ಅಗ್ರಜ, ನಿಮ್ಮ ಆಜ್ಞೆಗೆ ವಿಧವಾಗಿ ನುಡಿದೆ ಎಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಹಲ್ಲೋಲ ಕಲ್ಲೋಲ ಈ ನಮ್ಮ ಮನಸ್ಸೇನವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತೋ ದೀಪೋಗಾರ ಅಪೋ ಮಾರ್ಗ ತಿಳಿಸಬಹುದು. ಸುರನರ ಕಿನ್ನರ ಕೆಂಪುರುಷ ಅಕ್ಷ ಪಾಲಾಕ್ಷರಿತ ಶತ್ರುತ ಧರ್ಮವನ್ನು ನುಂಗಿದ ಆ ಗುರುಕುಲವನ್ನು ತಲೆ ಬಿಡುವುದಿಲ್ಲ. ಯುದ್ಧ ನಾನದಕ್ಕೆ ಸದಾ ಸಿದ್ಧ. ಅಣ್ಣ ಧರ್ಮನಂದನ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನಡೆದೆತ್ತಿರಬೇಕು. ಏನು ಮಾಡಲಿ? ಅನುಜ ಬಿಡುಕೋಪವ ಮನದಿ, ಬಿಡುಕೋಪವ ಮನದಿ, ಅನುಜ ಬಿಡುಕೋಪವ ಮನದಿ, ತುಡುಕಿ ಸಮರ ಬಯಸುವುದನು ಚಿತ, ತುಡುಕಿ ಸಮರ ಬಯಸುವುದನು ಚಿತ, ಬಿಡುಕೋಪವ ಮನದಿ, ಅನುಜ ಬಿಡುಕೋಪವ ಮನದಿ, ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು, ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು, ಗುರು ಸಂಜಾತರ ನರಳಿಸದಿರುವುದೇ, ಗುರು ಸಂಜಾತರ ನರಳಿಸದಿರುವುದೇ, ತಾಳಿದವನು ಮುಂದೆ ಬಾಲಿಹರು ಎಂಬ, ತಾಳಿದವನು ಮುಂದೆ ಬಾಲಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಸಿತ, ಹಿರಿಯರ ವಾಣಿಯ ಮೀರುವುದನ್ನು ಬಿಡುಕೋಪವ ಮನದಿ, ಅನುಜ ಬಿಡುಕೋಪವ ಮನದಿ. ಸಹೋದರೇ, ಸಹಸ್ರಾರು ವರ್ಷಗಳು ತಪಸ್ಸನ್ನಾಚರಿಸಿ ಗಳಿಸಿದ ಪುಣ್ಯವು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾಗುವುದೇ? ಅದರಂತೆಯೇ ನಮ್ಮೆಲ್ಲರ ಬಯಕೆಗಳು ಧರ್ಮಸಮ್ಮತವೇ ಆದರೆ ಫಲಾಫಲಗಳನ್ನು ಚಿಂತಿಸಬೇಕಾಗಿಲ್ಲ. ಈಗ ನಮಗುಳಿದಿರುವುದು ಸಹನೆ ಮತ್ತೆ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಹೊರಗಿನ ಮನೆಯಲ್ಲಿ ನಮ್ಮನ್ನು ಸುಡಲು ಪ್ರೇರೇಪಿಸಲಾಗಲು ಶಾಂತಿ. ಕಪಟ ಊಟದಲ್ಲಿ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡಾಗಲೂ ಶಾಂತಿ. ತುಂಬಿದ ರಾಜಸಭೆಯಲ್ಲಿ
ಪತ್ನಿ ದ್ರೌಪದಿ ವಸ್ತ್ರಾಭರಣ ಮಾಡಿದಾಗಲೂ ಶಾಂತಿ. ನಿಮಗಿನ್ನು ಬಿಟ್ಟಿಲ್ಲವೇನಣ್ಣ ಆ ಉಚ್ಚತನ ಭ್ರಾಂತಿ. ದರ್ಪದ ಕುಡಿಕಿ ತೆಸಲು, ಅಟ್ಟತನ ದಿಟ್ಟಾಸನಕ್ಕೆ ತೊಯಲು, ಅಡ್ಡಗಟ್ಟಿದವರ ಎದೆಬಗೆ ಬಾಹುಬಲಗದ ಪಾಂಡವರು ಕೈಲಾಗದ ಹೇಡಿಗಳೆಂದು ಭಾವಿಸಿದರ. ಅಗ್ರಜ ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಜನಕ್ಕೆ ನಾಳೆ ವಂದಿಸಬೇಡುವೆ ನಿಮಗೆ. ಜನಕ್ಕೆ ನಾಳೆ ವಂದಿಸಬೇಡುವೆ ನಿಮಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಭಿಕ್ಷವೇ ಇದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಅಗದ ಭಿಕ್ಷವೇ ಇದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಶ್ರಮ ವಹಿಸಿ ದುಡಿಯೋನೆ, ಶ್ರಮ ವಹಿಸಿ ದುಡಿಯೋ ಕಪ್ಪಿದರು ರಾಕ್ಷಸರ ಗರ್ಭಸಿ ಕಥೆಗಳು. ಕಪ್ಪಿದರು ರಾಕ್ಷಸರ ಗರ್ಭಸಿ ಕಥೆಗಳು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ವಂದಿಸಿದ್ದೇವೆ ನಿಮಗೆ. ವಂದಿಸಿದ್ದೇವೆ ನಿಮಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಅಗ್ರದ ಹಡಿಗಡಿಗೂ ಹಡಿಗಡಿಗೂ ಹಡ್ಡಗಟ್ಟಿ ಕೋರ್ತಿರುವ ಗುರು ಸಂತತಿಯ ಕೃತ್ಯಗಳು ಇವುಗಳ ಸ್ಮರಣೆಯನ್ನು ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನು ತುಸುತ್ತವೆ. ವಿಷಪಾಸಣ, ಕಪಟದೂತ, ಅರಗಿನ ಮನೆ, ಭೀಕರ ಕಾಡಿನ ವಾಸ, ಕೈಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಆ ಅಜ್ಞಾತವಾಸ ಇವುಗಳ ಸ್ಮರಣೆಯನ್ನು ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ. ಅವರಂತ ಛಲವಂತರ ಆದರೆ ತೊಡೆಗಟ್ಟಿ ರಣಾಂಗಣದಲ್ಲಿ ಕೋಟ್ಯಾಧಿಕರಾಗಿ ಬಂದರೂ ಸಾಟಿ ಇಲ್ಲದೆ ಕುರು ರಕ್ತವನ್ನ ಮಳೆಯಂತೆ ಹರಿಸೇ ಬಿಡುತ್ತೇನೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಳದೊಂದಿಗೆ ನಮ್ಮಗಳ ಪಂಥಗಳ ನೆರವೇರಿಸಿಕೊಂಡು ಬರೋದು ಹೊರತು ನಮಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಈಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಇರಲಿ? ಸಹೋದರರೇ, ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆ ನಂತರ ಆಲೋಚಿಸೋಣ. ಗೋಪಿಲೋಲ ಹೇ ಗೋಪಾಲ, ಲಲಿತ ಲಲಿತ ಮಧು ಸೂದನ, ಗೋಪಿಲೋಲ ಹೇ ಗೋಪಾಲ, ಲಲಿತ ಲಲಿತ ಮಧು ಸೂದನ. ಅನ್ನ
ಪಾಲಿಸಬರಾರು ಮುನ್ನವೇ ಪಾಲಿಸ ಸರ್ವೋತ್ತಮನೇ ದೀನರ ರಕ್ಷಿಸ ಜಗದೋದಾರ ಶ್ರೀಲೋಲ ವನಮಾಲ ಗೋಪಾಲ ಗೋಪಿಲೋಲ ಹೇ ಗೋಪಾಲ ಲಲಿತ ಲಲಿತ ಮಧುಸೂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯೇ ತಂದೆ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಯಾಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದಲ್ಲಿ ಅದಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಪಾರ ಪ್ರಜಾ ಕೋಟಿಯನ್ನು, ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಇಪ್ಪುಗುಟ್ಟಿದ ರಕ್ತದ ಕಣಗಳನ್ನು ಅದು ಆವಜದಿಂದ ತೊಳೆದು ಪವಿತ್ರಗೊಳಿಸಲಿದೆ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಕಮಲಾಚ ಜಲದ ಪಗುಳಿಯಂತೆ ಸಿರಿಗೋಗ ನಶ್ವರ ಜಲದ ಪಗುಳಿಯಂತೆ ಸಿರಿಗೋಗ ನಶ್ವರ ಹಿಮದನ್ವಯ ಆಕಾಶದ ನರ ಜನ್ಮ ಹಿಮದನ್ವಯ ಆಕಾಶದ ನರ ಜನ್ಮ ಸಮಸ್ವನುಲ್ಲೆನಯ್ಯ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾವುದೇ. ಹೆಣ್ಣೋ ಹೊನ್ನೋ ಮಣ್ಣಿಗೋಸ್ಕರ ಹೆಣ್ಣೋ ಹೊನ್ನೋ ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಲೆದಾಡಿ ಮಡಿದರು. ಹಿಂದೆ ಅನೇಕರು ಒಲೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಳಿದರು? ಭರತ ಭೂಮಿಯನ್ನು ಯಾರಾಳಿದರು? ಸಮರವನುಲ್ಲೆನಯ್ಯ ಕಮಲಾಚ ಜಲದ ಪಗುಳಿಯಂತೆ ಸಿರಿಭೋಗ ನಶ್ವರ. ಜಲದ ಪಗುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಆಕಾಶದ ನರ ಜನ್ಮ ಹಿಮದನ್ವಯ ಆಕಾಶದ ನರ ಜನ್ಮ ಹಿಮದನ್ವಯ ಆಕಾಶದ ನರ ಜನ್ಮ ಸಮರವನುಲ್ಲೆನಯ್ಯ. ಸಮರವನುಲ್ಲೆನಯ್ಯ ಯದುಪತಿ. ಆದ್ದರಿಂದ ನೀನು ನನ್ನ ಕಡೆ ಸಂಧಾನಿಯಾಗಿ ಹೇಗಾದರೂ ಮಾಡಿ ಆ ದುರ್ಯೋಧನನ ಬಳಿಗೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ.
ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡದಾಗಿ ಗದ್ದು ಧರ್ಮದ ಗದ್ದು ಬೃಹದಾಕಾರದ ಕೋಟೆಯಂತೆ ಬೆಳೆದು ನಿಂತಿದೆ. ಅದೊಂದು ಬೇಯಿಸಿ ಮುನ್ನುಗ್ಗೋಳವೆಂದರೆ ಎಂಬ ಪಾಶ ನಮ್ಮನ್ನು ಸುಡುತ್ತಿದೆ. ಚೇಚೆ ನಮ್ಮ ಎಳೆಗಳಿಗೆ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃವೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಈ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳು ಅಗ್ರಜನ ಮಾತಿಗೆ ಒಳಪಡುವರು. ಸಹೋದರಿ ಅಗ್ನಿಸುತೆ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಸಹೋದರಿ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಜನಾರ್ದನ? ಹೇಗೆ ಹೇಳಲಿ? ಈಗ ಚೆನ್ನಾಗಿದೆ ಜನಾರ್ದನ. ವೇಣುಲೀಲಾ ಪ್ರವೀಣ ಸೆರಗುಡ್ಡಿ ಬೇಡಿದರು ತೋರದೇ
ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಓಹೋ, ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾ ಧೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಓಹೋ, ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ, ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ. ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಸಾಕು ಮಾಡಿ. ಸುಮ್ಮನೆ ಅಸ್ತ್ರವನ್ನು ಹಿಡಿದು ಯಾವ ಪ್ರಯೋಜನವೂ ಇಲ್ಲ. ಅಣ್ಣ, ಸಹೋದರಿ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯು ಸ್ವರೂಪಗಳು. ಅಣ್ಣ, ಸಹೋದರಿ, ನಿಮ್ಮ ಬೆಂಬಲ ಹೊಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಿಬಿಡುವೆನು. ಇಲ್ಲವೇ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಹೀಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಅದರಿಂದ ಆಗುವ ಪ್ರಯೋಜನವಾದರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾವು ಅವರ ಪತಿಗಳಲ್ಲವೇನು? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆ ಬಿಸಿರಕ್ತದೆ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನೆನುತೋ ಜನಗದ ದಂಡದಿಂದ ದುರ್ಯೋಧನ ತೊಡೆಯ ಪುಡಿಗುಟ್ಟುವೆನೆನುತೋ ನುಡಿದೆಯೋ ನೀನಂದು ಗಲಿಗಂಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಗಿಗೆಯೋ ಇಡಿಂಬ ಮನೋಗರ ಕಣ್ಣೀರ ಕರೆಯುವಲ್ಲವೇ ನಿನ್ನ ಕಮ್ಮನಿಗೆ ಬದಲಾಗಿ ಹಾಗೆ ಎಲ್ಲರ ಕಂಡರಲ್ಲಿ ಶತಸಹಸ್ರ ಕೋಟಿ ಕಮ್ಮನಿ ಕಾಲನೆ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಲೆಗೆ ಗುರು ಸಮುದ್ರವ ಎಳೆದು ದುಶ್ಯಾಸ ಹುಲ್ಲಿಗಳ ಬರೆಯದ ದುಶ್ಯಾಸನ ಮಾಡಲ ಪುಡಿಗುಟ್ಟಿ ಪಾಠಕ್ಕೆ ದುರ್ಯೋಧನ ಮಳೆಯ ದ್ರುಪದ ಸುದೆ ಕಟ್ಟಿಸುವ ಈ ನಿನ್ನ ಬಿಡುಮುಡಿಯ ಪಡೆದಿರ ಬೆದರ ನನಗ ಬರ್ತದೋ ಕೇಳದು ಸಪ್ತ ಸಾಗರ
ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷವು ಅಮೃತವಾದಿತೇನು. ಇಂದು ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿ ರಚನೆಯೇ ಫಲಾಕ್ಷರಂ ಮೆಚ್ಚಿಸಿ ಹಡೆದನೆ ಪಾಶುಪ್ರದಾರ್ಥವನ್ನು ಫಲಾಕ್ಷರಂ ಮೆಚ್ಚಿಸಿ ಹಡೆದನೆ ಪಾಶುಪ್ರದಾರ್ಥವನ್ನು ವಿಧ ವಿಧಸ್ಥ ಪ್ರಯೋಗದಿ ಗಳಿಸಿದೆ ನಾವು ವಿಜಯನೆಂಬ ಬೆಸರು. ಹರಿಗಳಾತಗೈಯನು ಅಮಿತೋತ್ಸಾಹದಿಂದಿಹ ಕೃಷ್ಣ, ಹರಿಗಳಾತಗೈಯಲ್ ಅಮಿತೋತ್ಸಾಹದಿಂದಿಹ ತರವೇ ಅನುಜರಿಗೆ ನವಿಪುದು ತರವೇ ಧರ್ಮಜಗೆ ಕೃಷ್ಣ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಕ್ಕಾಗಿ ಉಳಿಯಬೇಕಾದರೆ ಸಂಧಿಯು ನಿರಾಕರಿಸಲೇಬೇಕು, ಯುದ್ಧವು ನೆರೆದೇ ತೀರಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಭಾಗ್ಯದಲ್ಲಿ ಸಂಧಿಗೆ ಒಪ್ಪಿಕೊಂಡರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜಾಲಿಯು ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮುಂಕಿ ಕವಿದಿರುವುದು ಕೃಷ್ಣ. ಸಮಸ್ತ ವಿಚಾರವನ್ನು ಅರಿತ ಪ್ರಭುವು ನೀನು. ಇನ್ನು ಮುಂದೆ ನಮ್ಮ ಇಚ್ಛೆ ಬಂದಂತೆ ಮಾಡು ಪ್ರಭು. ಆಗಲಿ ಧರ್ಮಜ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಗೆ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ತೀರಲೇಬೇಕು. ತಂಗಿ ದ್ರುಪದ ಧರೇಂದ್ರನೆಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿ ನಾಡಿನ ಕುರುಸಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಪರಮಾತ್ಮ, ನಾ ಇನ್ನು ಬರಲೇ? ಆಗಲಿ ಧರ್ಮಜ. ಅಣ್ಣ, ಸಹೋದರಿ, ಧರ್ಮ ಪ್ರಭುವಿನ ಮಾತಿಗೆ ಕಟ್ಟುಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ? ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರ ನಿಮ್ಮದಲ್ಲವೇ ಅಣ್ಣ? ಶಾಂತಿಯ ಸದಯೇ ನಿನ್ನಯ ಮನದಿ ಸಹೋದರಿ, ವ್ಯಾಕುಲ ಪಡಲೇಕೆ ಹೃದಯಳೆ ಮರೆವನೆ ಮರೆವನೆ ನಿಮ್ಮನು ಬೈರಿ ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ಸಹೋದರಿ, ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಗೆ ವಿಶ್ರಾಂತಿ. ಗಾಗಿ ಮರೆತಿಗೆನು ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಗೆ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದೆ ನಿ ಸಂತಸರು. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದೆ ನಿ ಸಂತಸದಿಂದಿರು ಚಿಂತೆ ಪಡೆದಿರು. ಶಾಂತಿಯ ತಾಳೆ ಸದಗೆ ನಿನ್ನಯ ಮನದಿ ಚಿಂತೆ ಪಡೆದಿರು. ಸಹೋದರಿ, ಮದಿಸಿದ ಕೌರವರ ಮೂಲವ ಸಂಗ್ರಹಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ತಂಗಿ ತಂಗಿ
ವಧಿಸಿದ ಕೌರವರ ಮೂಲವ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿನ್ನಯ ಮನದ ಬೇಗೆಯನು ನಂದಿಸಿ ನಿನ್ನಯ ಮನದ ಬೇಗೆಯನು ನಂದಿಸಿ ನಿನ್ನಯ ಮನದ ಬೇಗೆಯನು ನಂದಿಸಿ ಸರ್ಪಲಾಂಛನದ ದರ್ಪ ಮುರಿಯುತ್ತೆ ಕವಿಧ್ವಜವ ದಿಗ್ವಿಜಯದಿ ಮೆರೆಸುವೆ ಸರ್ಪಲಾಂಛನದ ದರ್ಪ ಮುರಿಯುತ್ತೆ ಕವಿಧ್ವಜವ ದಿಗ್ವಿಜಯದಿ ಮೆರೆಸು ಚಿಂತೆ ಪಡದಿ ಶಾಂತಿಯ ಕಾಡೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿ ಅನುಜಳ ಚಿಂತೆ ಪಡದಿ ಸದಯಳ ಚಿಂತೆ ಪಡದಿರು ನೀ ಸಹೋದರಿ, ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಸಂಘಟಿಸಿಕೊಂಡು ಬರುವೆನು. ಆಹಾ, ನಾನಿರುವಾಗ ನಿನಗೆ ಭಯಬೇಕೆ? ನಡೆ ಸಹೋದರಿ, ಹೋಗೋಣ. ಹಾಗೆ ಆಗಲಿ ಅಣ್ಣ.